ರೇಣು, ಏಕೆ ಈ ದುಃಖ? ಏನಾಯ್ತು? ಪ್ರಭು, ನಾನು ನಿಮ್ಮಲ್ಲಿ ಒಂದು ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಆ ಭಿಕ್ಷೆಯನ್ನು ನೀವು ನನಗೆ ನೀಡುವುದಾಗಿ ಮಾತು ಕೊಟ್ಟರೆ ಮಾತ್ರ ನಾನು ನಿಮ್ಮ ಕಾಲುಗಳನ್ನು ಬಿಡುತ್ತೇನೆ. ಮಂಡೋದರಿ, ಏನಿದು ವಿಪರೀತ ವರ್ತನೆ? ನನ್ನ ಪಟ್ಟದ ರಾಣಿಯಾಗಿ ನನ್ನಲ್ಲೇ ಭಿಕ್ಷೆ ಬೇಡಬೇಕಾ? ಮೊದಲು ಮೇಲೆ ಹೇಳು. ಪ್ರಭು, ಹಾಗಾದರೆ ನಾನು ಕೇಳಿದ್ದನ್ನು ಕೊಡ್ತೀರಾ? ಕೊಡುವ ಶಕ್ತಿ ನನಗಿದೆ. ಆದರೆ ಮೊದಲು ನೀನು ಮೇಲೆದ್ದು ಕಣ್ಣೀರು ಒರೆಸಿಕೊ. ಈ ಲಂಕೇಶ್ವರನ ಪತ್ನಿಯಾಗಿ ಕಣ್ಣೀರು ಸುರಿಸುವುದು ನಿನಗೂ ಶೋಭೆಯಲ್ಲ, ನನಗೂ ಪ್ರಿಯವಲ್ಲ. ಕೇಳು, ಏನು ಬೇಕು ಕೇಳು. ಆಕಾಶದಲ್ಲಿನ ನಕ್ಷತ್ರಗಳು ಬೇಕೆ? ಸಾಗರವಾಳದ ಮುತ್ತುರತ್ನಗಳು ಬೇಕೆ? ದೇವಲೋಕದ ವಜ್ರ ವೈಢೂರ್ಯಗಳು ಬೇಕೆ? ಕಾಮಧೇನು ಬೇಕೆ? ಕಲ್ಪವೃಕ್ಷ ಬೇಕೆ? ಏನು ಬೇಕು? ಬೇಡಿ ಪ್ರಭು, ನನಗೆ ಯಾವ ಭೋಗ ಭಾಗ್ಯಗಳು ಬೇಡಿ. ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ. ನನ್ನ ಪುತ್ರ ಭಿಕ್ಷೆಯನ್ನು ನೀಡಿ ಪ್ರಭು. ಹೌದು ಹೌದು ಪ್ರಭು, ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ. ಸುಲೋಚನೆಗೆ ಪತಿ ಭಿಕ್ಷೆಯನ್ನು ನೀಡಿ ಪ್ರಭು. ಮಂಡೋದರಿ, ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ಈಗ ಇಂದ್ರಜಿತುವಿಗೆ ಏನಾಗಿದೆ ಎಂದು ಹೀಗೆ ಪ್ರಲಾಪಿಸುತ್ತಿರುವೆ? ಪ್ರಭು, ಅಲ್ಲಿ ನಿಕುಂಬಲ ವನದ ಆಲದ ಮರದ ಬಳಿ ಇಂದ್ರಜಿತು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿರುವನಂತೆ. ಅಲ್ಲಿ ಅವನ ಭೂತ ಬಲಿಗೆ ಅಡ್ಡಿಯಾದರೆ ಅವನಿಗೆ ಪ್ರಾಣಾಪಾಯವೆಂದು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ. ಅದಕ್ಕೇನೀಗ? ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ಳಬೇಕು, ಇಲ್ಲಿಗೆ ನಿಲ್ಲಬೇಕು. ಪ್ರಭು, ಏಕೆ ಪ್ರಭು ಸುಮ್ಮನಾದಿರಿ? ಹೇಳಿ ಹೇಳಿ ಪ್ರಭು, ಈ ಯುದ್ಧವನ್ನು ನಿಲ್ಲಿಸುತ್ತೇನೆ ಎಂದು ಹೇಳಿ. ದಯಮಾಡಿ ನನಗೆ ನನ್ನ ಪುತ್ರನನ್ನು ಉಳಿಸಿಕೊಡಿ. ಮಂಡೋದರಿ, ಬಾಯಿಗೆ ಬಂದಂತೆ ಬಡಬಡಿಸಬೇಡ. ಈ ಯುದ್ಧ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ನಿಂತಾಗ ನಾವಿರುತ್ತೇವೆ, ಇಲ್ಲ ಅವರಿರುತ್ತಾರೆ ಅಷ್ಟೇ. ಪ್ರಭು, ನನ್ನ ಬಾಣಾಘಾತದಿಂದ ಗಾಯಗೊಂಡ ಮೇಲೂ ನನ್ನ ಸಾಮರ್ಥ್ಯವೇನೆಂದು ನಿನಗೆ ಅರಿವಾಗಲಿಲ್ಲವೇ? ಇನ್ನು ನನ್ನನ್ನು ಎದುರಿಸಿ ಹೋರಾಡುವ ಚೈತನ್ಯ ನಿನ್ನಲ್ಲಿದೆಯೇ? ಕೆಲವು ರಾವಣ ಪುತ್ರ, ಒಂದು ಸಣ್ಣ ಗಾಯವಾದ ಮಾತ್ರಕ್ಕೆ ನನ್ನ ಚೈತನ್ಯವೇ ಉಡುಗಿ ಹೋಯಿತೆಂದು ಭ್ರಮೆಗೊಳ್ಳಬೇಡ. ನನ್ನ ಅಹಂಕಾರದ ಮಾತುಗಳಿಗೆ ನನ್ನ ಬಾಣಗಳೇ ಉತ್ತರ ನೀಡುತ್ತವೆ. ನಿನ್ನ ಅವಸಾನ ಹತ್ತಿರವಿರುವಾಗ ಉತ್ತರ ಹೇಳುವುದಕ್ಕೆ ನೀನೇ ಇರುವುದಿಲ್ಲ. ಬಿಡು ನಿನ್ನ ಬಾಣಗಳನ್ನ.